ಅಪ್ಪು ಸರ್ ಅಂದರೆ ಒಂದು ರೀತಿ ರೋಮಾಂಚನ ಆಗುತ್ತೆ. ಅದೇನು ಹೇಳ್ತಾರಲ್ಲ ಗೂಸ್ ಬಂಪ್ಸ್, ಇವತ್ತಿಗೂ ಅವ್ರು ಹೇಳಿದ ತಕ್ಷಣ ರಪ್ ಅಂತ ಹಾಗಾಗುತ್ತೆ, ರೋಮಾಂಚನ ಆಗಿಬಿಡುತ್ತೆ. ಯಾಕಂದರೆ ಒಂದು ನಮಗೇನು ಅಂದರೆ ನಮ್ಮ ಕೊಳ್ಳೇಗಾಲದ ಮೂಲದವ್ರು ಯಾರಾದರೂ ಆ್ಯಕ್ಟ್ರೆಸ್ ಇದ್ದಾರೆ ಅಂದಾಗ ನಮಗೆ ರಾಜ್‌ಕುಮಾರ್ ಅವರಂಥವ್ರೆ ನಮ್ಮೂರು ಚಾಮರಾಜನಗರದವರು ಅಂದಾಗ ನಮಗಾದಷ್ಟು ಹೆಮ್ಮೆ ಅಷ್ಟಿಷ್ಟಲ್ಲ. ಯಾಕಂದರೆ ಚಾಮರಾಜನಗರ ನಮ್ಮ ಭಾಷೆ ಹೋಗುಡ ಬಾರುಡ ಏನುಡ ಅಂತೆಲ್ಲ ನಮ್ಮ ಭಾಷೆ ಮಾತಾಡೋದು ಅವರು. ಅಲ್ಲಿ ಹೇಳೋರು ಗಾಜನೂರಲ್ಲಿ, ಇದು ಯಾಕೆ ಕೂಡ ಇನ್ನೂ ಹೋಗಿಲ್ಲ ಬಿಡ, ಕುರಿ ಮೇಯ್ಸಕ್ಕೆ ಹೋಗಿಲ್ಲ ಬಿಡ ಅನ್ನೋರಂತೆ. ಅದನ್ನೆಲ್ಲ ಕೇಳಿದ್ರೆ ನಮ್ಗೆ ಖುಷಿ ಆಗ್ಬಿಡೋದು, ನಮ್ಮ ಭಾಷೆ ಮಾತಾಡೋಂಥ. ಆವಾಗ ಅಂದರೆ ರಾಜ್‌ಕುಮಾರ್ ಅವರು ನಮ್ಮೂರವರು, ಪುನೀತ್ ರಾಜ್‌ಕುಮಾರ್ ಅವರು ನಮ್ಮೂರವರು. ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಶಿವರಾಜ್‌ಕುಮಾರ್ ಅವರು ನಮ್ಮೂರವರು, ರಾಘವೇಂದ್ರ ರಾಜ್‌ಕುಮಾರ್ ನಮ್ಮೂರವರು. ಯಾಕಂದರೆ ಮೊದಲು ಮೈಸೂರು ಭಾಗ ಆಗಿದ್ದಾಗ ಎಲ್ಲ ನಮ್ಮೂರವರು ನಾವು. ಅಂಬರೀಷ್ ಅವರು ನಮ್ಮೂರವರು, ವಿಷ್ಣುವರ್ಧನ್ ಅವರು ನಮ್ಮೂರವರು, ಮೈಸೂರವರು ಅಂದರೆ ನಮಗೆ ಆಗ ಆ ಥರ. ಆಮೇಲೆ ಚಾಮರಾಜನಗರದವ್ರು ನಮ್ಮೂರು ಈಗ ಅನ್ನೋದಲ್ಲ ಒಂದು ರೀತಿ ಏನೋ. ಆಮೇಲೆ ಒಂದು ಅವರ ಸಿನಿಮಾಗಳೆಲ್ಲ ನೋಡಿದ್ವಲ್ಲ, ಬಾಲನಟನಾಗೆಲ್ಲ ನೋಡಿದ್ದು. ಜೊತೆಗೆ ಈಗ ಒಂದು ಸರಿ ಅವರು ಭೇಟಿಯಾಗೋ ಸಂದರ್ಭ ಬರುತ್ತೆ. ಭೇಟಿಯಾಗೋ ಸಂದರ್ಭ ಬಂದಾಗ ಇಲ್ಲಿ ಸ್ಟುಡಿಯೋಲಿ ಒಂದು ರೆಕಾರ್ಡಿಂಗ್ ನಡೀತಾ ಇತ್ತು, ಯಾವುದು ರಂಗಾಯಣರಿಗೂ ಸರಿ ನಾವು ಮೋಸ್ಟ್ಲಿ ಅಲ್ಲಿಗೆ ಬಂದರು ಅವರು, ಪ್ರಸಾದ್ ಸ್ಟುಡಿಯೋಗೇನೋ ಬಂದು ಹಾಯ್ ಹೇಗಿದ್ದೀರಾ, ಓಕೆ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿದೆ ಅಂತ. ಆಮೇಲೆ ಸರ್ ಇವರು ಮಿಮಿಕ್ರಿ ಆರ್ಟಿಸ್ಟು ಚೆನ್ನಾಗಿ ಮಾಡ್ತಾರೆ ಅವಳೆ. ಓಹ್ ಹೌದಾ, ನೋಡಿದ್ದೀನಿ ನಿಮ್ಮನ್ನು ಅಂತಂದ್ರೆ ಯಾವುದೋ ಸ್ಟೇಜ್ಗಳಲ್ಲಿ ನೋಡಿರ್ತಾರೆ. ಸರಿ, ಅದಾದಮೇಲೆ ಇವರು ನಮ್ಮ ಆನೆ ಪಟಾಕಿ ಪ್ರೊಡ್ಯೂಸರು ಒಂದು ಬೊಂಬಂ ಬೋಲೆನಾಥ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂಥೇಳಿ ಪ್ರೇಮ್ ಅವ್ರನ್ನ ಕರೆಸಿದ್ರು. ಆವಾಗ ಅಲ್ಲಿಗೆ ಒಂದು ಮಲ್ಲೇಶ್ವರಂಲಿ ಯಾವುದೋ ಒಂದು ಮನೆ ಇತ್ತು, ಅಲ್ಲಿ ಕರೆಸಿದ್ರು. ಅದು ಯಾವುದೋ ಒಂದು ಅಲ್ಲೊಂದು ಸ್ಟುಡಿಯೋ ಥರ ಇತ್ತು. ಅಲ್ಲಿ ಪುನೀತ್ ಸರ್ ಗೆಸ್ಟ್ ಅವತ್ತು ನಂದೇ ಮಿಮಿಕ್ರಿ. ಅವತ್ತು ಮಿಮಿಕ್ರಿ ನೋಡಿ ತುಂಬ ಏನು ಮಾಡ್ತೀರಿ ನೀವು, ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ, ಅವ್ರದ್ದೆಲ್ಲ ಇಷ್ಟ ಆಯ್ತಪ್ಪ ಅಂತಾಯಿದ್ರು. ಅದಾದಮೇಲೆ ಅವ್ರದ್ದೊಂದು ಸಿನಿಮಾ ಇದಿರಬೇಕು, ಯಾವುದು ಬಳ್ಳಾರಿಲೆಲ್ಲ ತೆಗೆದ್ರು ಆ ಸಿನಿಮಾ, ಪವರ್ ಇರಬೇಕೇನೋ, ಪವರ್ ಬಳ್ಳಾರಿ ಮತ್ತು ಅದು ಜಿಂದಾಲ್ ಕಂಪ್ನಿಯಲ್ಲಿ ತೆಗೆದ್ರು. ಅಲ್ಲೇ ಅದು ಆಡಿಯೋ ರಿಲೀಸು. ಆವಾಗಲೂ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಆವಾಗಲೂ ಅಷ್ಟೇ ನೋಡಿದ್ರು, ಒಂದು ಸರ್ ನಮ್ಮ ಮನೆಗೆ ಬನ್ನಿರಿ ನೀವು ಅಂತೆಲ್ಲ ಹೇಳ್ತಾಯಿದ್ರು. ಆಯ್ತು ಸರ್ ಬನ್ನಿ ನಮ್ಮ ಮನೆಗೆ ಬಂದು ಹೋಗಿ ನಮ್ಮ ಮನೆಗೆ ಅಂತ. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದ್ದೆ. ಒಂದಿನ ಡಿಸೆಂಬರ್ 2014 ಡಿಸೆಂಬರ್ 6-4, ಅದು ಇವಾಗಲೂ ಕನ್ಫ್ಯೂಸ್ ನನಗೆ. ಭಾರತಮ್ಮ ಅವ್ರ ಬರ್ಡೇ, ಕುಮಾರ್ ಅವ್ರು ಫೋನ್ ಮಾಡಿದ್ರು, ಅವ್ರ ಅಸಿಸ್ಟೆಂಟು. ಗೋಪಿ ಅವರೇ ಇವತ್ತು ಫ್ರೀ ಇದ್ದರೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಕೊಡ್ತೀರಾ ಪುನೀತ್ ಸರ್ ಮನೇಲಿ ಅಂದರು. ಅಯ್ಯೋ ನಾನು ಸಾಧು ಕೋಕಿಲ ಅವ್ರು ತಂಗಿದ್ದು ಕಾರ್ಯಕ್ರಮ ಒಪ್ಕೊಂಡಿದ್ದೀನಿ ಸರ್ ಬೊಮ್ಮನಹಳ್ಳಿ ಅಂದೆ. ಒಂಚೂರು ಒಂದು ಅರ್ಧ ಗಂಟೆ ಬಂದು ಹೋಗೋಕ್ಕಾಗತ್ತ ಅಂದೆ. ಅವ್ರನ್ನೂ ಕೇಳಿದೆ, ಸಾಧು ಕೋಕಿಲ ಅವ್ರ ಸಿಸ್ಟರ್, ಮೇಡಮ್ ಹಿಂಗೆ ಪುನೀತ್ ಸರ್ ಮನೆಗೆ ಹೋಗಬೇಕು, ಏನು ಮಾಡೋದು ಅಂದೆ. ಸರ್ ಬೇಗ ಬಂದುಬಿಡಿ ಸರ್. ಸರಿ, ನಾನು ನಮ್ಮ ಲಕ್ಷ್ಮಣ್ ಸುವರ್ಣ ಅಂತ ಒಬ್ಬರು ಮ್ಯೂಸಿಕ್ ಮಾಡೋರು, ನನ್ನ ಸ್ನೇಹಿತ 3 ಜನ ಹೋದ್ವಿ. ಹೋದ ತಕ್ಷಣವೇ ಅವರು ನಮ್ಮನ್ನು ಸ್ವಾಗತ ಮಾಡಿದ ರೀತಿಯೇ ಬೇರೆ ಥರ ಇತ್ತು. ನಾವು ಎಲ್ಲ ಕಳೆದೋಗ್ಬಿಟ್ವಿ ಅಲ್ಲಿ. ಎಷ್ಟು ದೊಡ್ಡ ಸ್ಟಾರು ನಮ್ಮನ್ನು ಈ ಥರ ಕರ್ಕೊಂಡು ಮೇಲೆ ತನಕ ಹೋಗಿ ಇಲ್ಲಿ ಕೂತ್ಕೊಳ್ಳಿ, ಕಾಫಿ ಬೇಕೋ ಟೀ ಬೇಕೋ ತೊಗೊಳ್ಳಿ, ಆಮೇಲೆ ಜ್ಯೂಸ್ ಬೇಕೋ ತೊಗೊಳ್ಳಿ, ಸ್ನ್ಯಾಕ್ಸ್ ಇದೆ ತೊಗೊಳ್ಳಿ ಎಲ್ಲ ಕೇಳಿ ಕಂಫರ್ಟ್ ಆದ್ರೆ ನಾನು ಹೋಗ್ಬೋದಾಗ ಹೊರಗಡೆ ಅಂತೆಲ್ಲ ಕೇಳ್ಕೊಂಡು ಹೋದರು. ಅಲ್ಲಿ ಲಾನಲ್ಲಿ ಪಾರ್ವತಮ್ಮ ಅವರು, ಆಮೇಲೆ ಇವರು ವರದಪ್ಪ ಅವ್ರ ಮಿಸ್ಸಸ್ ಅವ್ರ ಮಕ್ಕಳು, ಶಿವಣ್ಣ ಅವ್ರ ಮಿಸ್ಸಸ್ ಅವ್ರ ಮಕ್ಕಳು, ರಾಘಣ್ಣ ಅವ್ರ ಮಿಸ್ಸಸ್ಸು ಮಕ್ಕಳು, ಲಕ್ಷ್ಮಿ ಅಕ್ಕ, ಪೂರ್ಣಿಮಕ್ಕ ಅವ್ರ ಮಕ್ಕಳು, ರಾಮ್ಕುಮಾರ್ ಸರ್ ಒಬ್ಬರಿಲ್ಲ, ಪುನೀತ್ ಸರ್ ಆಯೋಜನೆ, ಮೇಡಮ್ ಎಲ್ಲ, ಅಶ್ವಿನಿ ಮೇಡಮ್ ಎಲ್ಲ ಆಯೋಜನೆ. ಲಾನಲ್ಲಿ ಅಷ್ಟೇ ಚೆನ್ನಾಗಿದ್ದದ್ದು. ಆಮೇಲೆ ಬಂದು ಕೇಳಿದ್ಪ, ನಿಮ್ಗೇನಾದರೂ ಬೇಕಾದರೆ ಕೇಳಿ ಏನು ಬೇಕು ಅಂತ. ಸರಿ ಒಂದು ಮೈಕದು ಅದು ಚೆನ್ನಾಗಿದೆಯಾ, ಆಯಿತು ಅಯ್ಯೋ ಆಮೇಲೆ ಸರಿ ಅಂತ ಶುರು ಮಾಡ್ಕೊಂಬಿಟ್ಟೆ. 1 ಅವರ್ ಕಾರ್ಯಕ್ರಮ. ಎಲ್ಲ ಬಿದ್ದು ನಕ್ಕಿದ್ರು. ಇದೇ ಥರ ಶಿವಣ್ಣ ನಿಮ್ಗೆ ಯಾವ ವಾಯ್ಸ್ ಬೇಕು, ವಜ್ರಮುನಿ ಅವ್ರದ್ದು ಕೇಳಿದ್ರು. ವಜ್ರಮುನಿ ಅವ್ರದ್ದು ಆಗ ಹುಚ್ಚ ವೆಂಕಟ್ 2014 ಅದು. ಹುಚ್ಚ ವೆಂಕಟ್ದು ಒಂದು ವಾರ ಆಗಿಬಿಟ್ಟಿತ್ತು. ಅವನು ನನ್ನ ಮಗನ ನಾನು ಯಾಕೆ ಮಕ್ಕಳ ಬಂದರು ಸಿನಿಮಾಗೆ ಅಂತೆಲ್ಲ ಅದೊಂಥರ ಫುಲ್ಲು ಸುದ್ದಿ ಓಡಾಡ್ತಾಯಿತ್ತು ಮಾಧ್ಯಮದಲ್ಲಿ. ಸರ್ ಯಾವ ಹುಚ್ಚ ವೆಂಕಟ್ ಏನಾದರೂ ಟ್ರೈ ಮಾಡ್ತೀರಾ, ಮೊನ್ನೆ ಬಂದಿದ್ದಾರಲ್ಲ ಅವ್ರದ್ದು ಅಂದರು. ಸರ್ ಇನ್ನೂ ಗೊತ್ತಿಲ್ಲ, ಒಂಚೂರು ಟ್ರೈ ಮಾಡಿ ನೋಡ್ತೀನಿ ಸರ್ ಅಂಥೇಳಿ ಏನೋ ಮಾಡಿ ಪಾಪ 1 ಅವರ್ ಭಾಳ ಖುಷಿಯಾಗಿ ನನಗೊಂಥರ ಫೀಲಾಗಿ. ಯಾಕಂದರೆ ಅಣ್ಣವ್ರು ಓಡಾಡ್ದಂಥ ಜಾಗ ಇಲ್ಲಿ ನಾವು ಮಾಡೋದು ಬಂದಿರೋದೇ ನಮ್ಮ ಪುಣ್ಯ ಅಂದ್ಕೊಂಡೆಲ್ಲ ಹೇಳಿ ಆಯಿತು, ಎಲ್ಲ ಆಯಿತು. ಆಮೇಲೆ ಅಣ್ಣವ್ರಿಗೆ ಹೋದಾಗ ಶಾಲ್ಗಳಾಗ್ತಿತ್ತಲ್ಲ ಅವೆಲ್ಲ ಇದೆ ನಮ್ಮ ಹತ್ರ, ನಿಮ್ಗೆ ಅದೊಂದು ಇದು ಅವ್ರಿಗೆ ಸನ್ಮಾನಿಸೋರಂಥ ಶಾಲ್ ತೊಗೊಳ್ಳಿ ಅಂತ ಹಾಕಿ, ಆಮೇಲೆ ಒಂದು ಹಣ್ಣಿನ ಬುಟ್ಟಿ ಎಲ್ಲ ಕೊಟ್ಟಾದಮೇಲೆ
ಫೋಟೋ ಅವಾಗ ಸ್ವಲ್ಪ ಕ್ಯಾಮ್ರಾ ಮೊಬೈಲ್ಗಳು 14ರಲ್ಲಿ ಅಷ್ಟೊಂದು ಇರಲಿಲ್ಲ, ಇಷ್ಟೊಂದು ಫ್ಯಾಷನ್ ಆಗಿರಲಿಲ್ಲ 14ರಲ್ಲಿ. ಅಷ್ಟರಲ್ಲಿ ನಮ್ಮ ಇವರು ಅದೇನು ಗೊತ್ತಿಲ್ಲ, ಲಕ್ಷ್ಮಣ್ಣನವರು ಕ್ಯಾಮ್ರಾ ತಂದಿದ್ದರು. ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂಡ್ರು. ಒಂದಷ್ಟು ಫೋಟೋ ತೆಗೆಸ್ಕೊಂಡು, ಸರಿ ಸರ್ ಥ್ಯಾಂಕ್ ಯು ಬರ್ತೀವಿ ಅಂದ್ರೆ, ಸರಿ ಬನ್ನಿ ಅಂತ ಹಿಂಗೆ ಕೈ ಹಾಕ್ಕೊಂಡು, ಆಮೇಲೆ ಮುಂದೆ ಕಾರ್ಯಕ್ರಮ ಇದೆಯಾ ಬನ್ನಿ 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 ಅಂತ ಹಿಂಗೆ ಕರ್ಕೊಂಡು ಎಕ್ಸಿಟ್ ಆಗ್ತಾಯಿದ್ದು. ನಾನು ಬ್ಲೇಸರ್ ಹಾಕ್ಕೊಂಡಿದ್ನಲ್ಲ, ಹಿಂಗಂತ ಹೇಳಿದ್ದಾರೆ. ಕುಮಾರ್ ಅವರು ಒಂದು ಕವರ್ ಕೊಟ್ಟಿದ್ದಾರೆ. ಸುಮ್ಮನೆ ತುಂಬ ಚೆನ್ನಾಗಿದೆ ಬ್ಲೇಸರ್ ಅಂತ ಹಿಂಗೆ ತೆಗೆದು ಹಿಂಗೆ ಸಕ್ಕಂದ ಹಿಂಗೆ ಹಾಕ್ಬಿಟ್ಟು ಕಾರ್ ಹತ್ರ ಬನ್ನಿ ಬನ್ನಿ ಆಯ್ತು ಹಿಂಗೆ ಅಂದರು. ಸರ್ ಅಂದೆ ಅಂದರು. ಸರಿ ಅಂತ ಹೋಗಿ ನೋಡಿದೆ. ಆವಾಗ ಕನಕಾಂಬರ ಅಂತ ಇದ್ವಿ, 1,000 ರೂಪಾಯಿ ನೋಟು. ಅದು ಹೇಳೋಕ್ಕಾಗಲ್ಲ ಈಗ, ಅಷ್ಟು ದುಡ್ಡು ಇತ್ತು. ನನಗೆ ಶಾಕು, ದುಡ್ಡು ಕೊಡು. ಆಮೇಲೆ ಕುಮಾರಣ್ಣ ಅವ್ರು ಫೋನ್ ಮಾಡಿದೆ, ಅಣ್ಣ ದುಡ್ಡು ಕೊಟ್ಟರೆ ಇದೇನಾದರೂ ಇದು ತಗೊಳ್ಳೇ ಇಲ್ಲ, ಹೇಗೆ ನೀವು ಹೇಳಿ, ಅದು ಹೆಂಗೆ ಗೊತ್ತಿಲ್ಲ ಅಲ್ಲ. ಈಗ ಒಂದು ಯಾವುದೋ ಒಂದು ಈವೆಂಟ್ ಕಳಿಸ್ತಾರೆ, ಅವರು ಕೊಡದೆ ನಮಗೆ ಡೈರೆಕ್ಟಾಗಿ ಕೊಟ್ಬಿಟ್ರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕುಮಾರಣ್ಣ ಕೇಳಿದೆ, ಅಣ್ಣ ಇದೇನು ನಾವೇ ಇದೆ ಇಲ್ಲ ನಿಮ್ಮ ಕೈಗೆ ಕೊಡೋದಾ ಇದು ದುಡ್ಡು ಅಂತ. ಅದೆಲ್ಲ ಇಲ್ಲಪ್ಪ, ನಿಮಗೆ ಕೊಟ್ಟಿರೋದು ಅಣ್ಣ, ತೊಗೊಂಡೋಗಿ ಸರ್ ನಿಮಗೆ ಅದೆಲ್ಲ ಅಂದರು. ಆಮೇಲೆ ಅದರಿಂದ ದುಡ್ಡಲ್ಲಿ ನಮ್ಮ ಜೊತೆ ಬಂದಿರೋರಿಗೆ ಇದು ಪ್ರಿನ್ಸ್ ಸರ್ದಂತ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ ಅಂತ ಅವ್ರಿಗೆ ಒಂದೊಂದು 2 ನೋಟೇನೋ ಕೊಟ್ಟೆ, 3 ನೋಟೇನೋ ಕೊಟ್ಟೆ ಅವ್ರಿಗೆ. ಆಮೇಲೆ ಸೀದಾ ಹೋದವನೇ ಅವಿನೂರು ರೋಡಿಗೆ ಬಂದೆ. ಒಳ್ಳೆ ಬೆಳ್ಳಿ ಅಂಗಡಿ ಯಾವುದು ಅಂತ ಅಲ್ಲಿ ಹುಡುಕಿ, ಒಳ್ಳೆ ರಾಘವೇಂದ್ರ ಸ್ವಾಮಿ ಬೆಳ್ಳಿದೆಲ್ಲ ಮಾಡಿರೋದೆಲ್ಲ ತೊಗೊಂಡೋಗಿ ನನ್ನ ಮನೇಲಿ ಇಟ್ಕೊಂಡ್ಬಿಟ್ಟೆ. ಆ ಒಂದಷ್ಟು ದುಡ್ಡಲ್ಲಿ ಅವರದಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದು ಬರೋಣ ಅಂತ ಅನ್ನಿಸ್ತು. ಅದೇನು ಅವ್ರು ಕೊಟ್ಟು ದುಡ್ಡಲ್ಲಿ ಹೋಗಿದ್ದೆಲ್ಲ ಬಂದೆ. ಆವತ್ತು ಎಷ್ಟು ಅವರ ಆತ್ಮೀಯತೆ, ನನಗೋಕೆ ಆರ್ಟಿಸ್ಟ್ ಕೊಡ್ಬೋದು, ಇನ್ನೊಬ್ಬ ನನ್ನ ಫ್ರೆಂಡ್ ಅವನಿಗೆ ಎಷ್ಟು ಕೊಟ್ಟರು ಗೌರವ ಅಂದರೆ, ಅವನು ಅಳುತ್ತಾ ಇದ್ದಾನೆ ಬರೋ ತನಕನೂ, ಕಣ್ಣೀರು ಸುರಿಸ್ತಾ ಅಳ್ತಾ ಇದ್ದಾನೆ. ಇಷ್ಟು ನಮ್ಮನ್ನ ಗಮನಿಸ್ಬಿಟ್ರಲ್ಲ ಅಂತ. ಅದು ಇವತ್ತಿಗೂ ನಾವು ಅದನ್ನೆಲ್ಲ ನೋಡ್ಬಿಟ್ಟ ಮೇಲೆ ನಮಗೆ ನಾವು ಯಾರು ಅಂತ ಅನ್ನಿಸ್ಬಿಟ್ಟಿದೆ ಸರ್. ನಾವೇನೂ ಅಲ್ಲ ಅಂತ ಅನ್ನಿಸ್ಬಿಟ್ಟಿದೆ, ಅಂಥ ದೊಡ್ಡವರು. ಭಾಳ ಖುಷಿಯಾಗಿ, ಯಾಕಂದರೆ ಅದಾದಮೇಲೆ ಪುನೀತ್ ಸರ್ದು ಒಂದು ಸಿನಿಮಾ ಲಕ್ಕಿ ಮ್ಯಾನ್ ಅಂತ ಅದು ಮಾಡಿಬಿಟ್ಟಿದ್ದಾರೆ. ವಾಯ್ಸ್ ಇಲ್ಲ ಸರ್ದು, ಇಲ್ಲ ಪುನೀತ್ ಸರ್, ಸಾಧಕ್ ಕೋಕಿಲ ಅವ್ರ ಸ್ಟುಡಿಯೋ. ಸಾಧಕ್ ಕೋಕಿಲ ಅವ್ರ ಕಾಂಬಿನೇಷನಲ್ಲಿ ಫುಲ್ ಇದ್ದದ್ದು ಆ ಸಿನಿಮಾದಲ್ಲಿ. ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಡೈರೆಕ್ಟ್ರು ಸುರೇಶ್ ಅಂತ, ಸುದೀಪ್ ಅವ್ರ ಜೊತೆ ಇದ್ದರು, ಶಿವಮೊಗ್ಗದವರು ಸುರೇಶ್ ಅಂತ. ಅವ್ರು ಕರ್ಕೊಂಡೋಗಿ ಡೈರೆಕ್ಟ್ರು ತೋರಿಸಿದ್ರು. ಪ್ರಭುದೇವ ಅವ್ರ ತಮ್ಮ ಡೈರೆಕ್ಟ್ರು. ಅವರು ಮಾಡ್ತೀರಾ ನೋಡೋಣ, ಟ್ರೈ ಮಾಡೋಣ ಅಂತ ಸ್ವಲ್ಪ ಫಸ್ಟ್ ದಿನ ಮಾಡಿದ್ವಿ, 2ನೇ ದಿನ 3ನೇ ದಿನ ಮಾಡಿ ಒಂದು ಲೆವೆಲ್ಗೆ ಮ್ಯಾಚ್ ಆಯಿತು. ದಿನ ಬೆಳಿಗ್ಗೆ ಹೋಗೋದು, 1 hour 2 hour ಮಾಡೋದು ಬರೋದು. ಒಂದು ವಾರ ಎಲ್ಲ ಮಾಡಿದ್ವಿ. ಒಂದು ವಾರ ಮಾಡಿದ್ಮೇಲೆ ಸರಿ ಒಂದು ಲೆವೆಲ್ಗೆ, ಆಮೇಲೆ ಅಕ್ಕ ಅಶ್ವಿನಿ ಅಕ್ಕಗೆ ತೋರಿಸ್ತೀವಿ, ಚೆನ್ನಾಗಿ ಬಂದು ನೋಡಿದ್ರು. ಪರವಾಗಿಲ್ಲ, ಒಂದೊಂದು ಕಡೆ ಮ್ಯಾಚ್ ಆದಂಗಿದೆ, ಇನ್ನೊಂದು ಕಡೆ ಸ್ವಲ್ಪ ಇದಿದೆ, ಇನ್ನೊಂದು ಸ್ವಲ್ಪ ಮಾಡಿ ಎಲ್ಲ ಮಾಡಿ ಒಂದು ಲೆವೆಲ್ಗೆ ಓಕೆ, ಒಂದು ನ್ಯಾಯ ಸಲ್ಲಿಸ್ತೀವಿ ಅನ್ನೋ ರೀತಿ ಅನ್ನಿಸ್ತು. ಆಮೇಲೆ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಕೊಟ್ಟರು ಅವತ್ತು. ಅದು ಹೆಚ್ಚು ಕಡಿಮೆ ಅವತ್ತು ಪುನೀತ್ ಸರ್ ಕೊಟ್ಟಿದ್ರಲ್ಲ ಅಷ್ಟೇ ಇದೆ, ಸೇಮ್ ಅದೇ ಅಮೌಂಟ್ ಕೌಂಟ್ಗಿದೆ. ಅದು ಅಷ್ಟು ದಿನ ಮಾಡೋಕ್ಕಾದ್ರು. ಮತ್ತೋಗಿ ಅವತ್ತು ಫ್ರೇಮ್ ತಂದಿದ್ದು ಸಾಬ್ರೆ, ಅಲ್ಲೇ ಹೋಗ್ಬಿಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ವಿಗ್ರಹ ತಂದು ಅದ್ರ ಮುಂದೆ ಇಟ್ಟೆ. ಒಂದೇನಪ್ಪ ಅಂದರೆ, ಪುನೀತ್ ಸರ್ರು ತೀರೋಗೋದು 2 ದಿನ ಅಂತ. ಅದೇನು ಅದು ಇವಾಗ ಹೇಳಿದ್ರೂ ಕೆಲವ್ರು ನಗ್ತಾರೆ, ಕೆಲವ್ರು ನಂಬೋದಿಲ್ಲ, ಅದೇನು ಕನ್ಸರ್ನ್ ನನಗೂ ಗೊತ್ತಿಲ್ಲ ಸರ್. ಅದು ಆ ಬೆಳ್ಳಿದೆಲ್ಲ ಸ್ಟಿಕ್ ಆಗಿರುತ್ತೆ, ಫೋಟೋ ಒಳಗಡೆ ಸೈಡ್ ಬೆಳ್ಳಿ ಎಲ್ಲ ಮಾಡಿ ಅದು ಮಧ್ಯೆ ಇರುತ್ತೆ. ಅದು ಕೆಳಗಡೆ ಜಾರ್ಕೊಂಬಂದು ಕೂತಿತ್ತು ಹಿಂಗೆ. ಆ ಫೋಟೋ ಫ್ರೇಮ್ ಇವತ್ತಿಗೂ ಬಿಚ್ಚಿಲ್ಲ ನಾವು. ಸುಮ್ಮನೆ ಹಿಂಗೆ ತೆಗ್ದು ಯಾಕೆ ಹಿಂಗಾಯ್ತು ಅಂತ ಹಿಂಗೆ ಮಾಡಿ ಮೆಲ್ಲಿಗೆ ಓರೆ ಮಾಡಿ ಗುಡಿಸ್ದೆ. ಇವತ್ತಿಗೂ ನಮ್ಮ ಮನೇಲಿದೆ. ಮತ್ತೆ ಮೇಲೆ ಹೋಗಿ ಕೂತಿದೆ, ಬಿಚ್ಚಿಲ್ಲ ನಾವು. ಹಿಂಗಂತ ಮಾಡಿದ್ದಷ್ಟೇ, ಮೇಲೆ ಹಿಂದೆ ಹೋಯ್ತು, ಹಾಗೆ ಕೂತಿದೆ. ಅದ್ರ ಮುಂದೆ ಇವ್ರದ್ದು ನನ್ನ ಡಬ್ಬಿಂಗ್ ದುಡ್ಡಲ್ಲಿ 2 ರಾಘವೇಂದ್ರ ಸ್ವಾಮಿಗಳು ಅದು ತಂದಿಟ್ಟದ್ದು. ಏನೋ ಒಂದು ಸಾರ್ಥಕತೆ, ಅವ್ರ ಪಾಪ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ರೀತಿ ಭಾಸವಾಗುತ್ತೆ. ಭಾಳಕ್ಕೂ ಅವ್ರದ್ದು ಅನುಭವ. ಅದರಿಂದ ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದೇನಪ್ಪ ಅಂದರೆ, ಹುಟ್ಟುಹಬ್ಬ ಬರ್ತಾ ಇರುತ್ತೆ, ಆದರೆ ಆ ಹುಟ್ಟುಹಬ್ಬದಿಂದ ನಾವು ಏನಾದರೂ ಸಾರ್ಥಕತೆ ಮೆರಿಬೇಕು ಅಂದರೆ ಅಟ್ಲೀಸ್ಟ್ ನಿಮ್ಮ ಪಕ್ಕ ಇರೋರ್ಗೊಂದು ಊಟ ಹಾಕಿ, ಇಲ್ಲ ಏನಾದರೂ ಸಹಾಯ ಮಾಡಿ, ಅದೇ ದೊಡ್ಡತನ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ಪಟಾಕಿ ಯಾವ ಒಂದೇ ಇರಲಿ, ಹಚ್ಚೋರು ನಾವಾಗಿರ್ಬೇಕಷ್ಟೇ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ, ಎಲ್ಲಿ ಮಲಗ್ತೀವಿ, ಎಲ್ಲ ಬರೆದಿದ್ದಾನೆ, ಎಲ್ಲ ವಿಧಿ ನಮ್ಮ ಕೈಯಲ್ಲೇನೂ ಇಲ್ಲ. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಪುನೀತ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ಚ್ 17 ನಾವೆಲ್ಲ ಒಂದು ಅದನ್ನು ಸಹಾಯದ ದಿನ ಅಂತ ಆಚರಣೆ ಮಾಡೋಣ. ಆವತ್ತಿನ ದಿನ ಯಾರಿಗಾದರೂ ಏನಾದ್ರು ಕೈಲಾಗದವ್ರಿಗೆ ಏನಾದರೂ ಸಹಾಯ ಮಾಡೋಣ. ನಮ್ಮಲ್ಲಿ ಏನಿರುತ್ತೆ ಅದನ್ನು ಅಂತ ಒಂದು ಪ್ರತಿಜ್ಞೆ ಮಾಡೋಣ. ಒಳ್ಳೆಯದಾಗಲಿ.